ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಒಂದು ಟೀಮ್ಗೆ ಒಬ್ಬನೇ ನಾಯಕ ಇರಬೇಕು. ಇಬ್ಬರಿಬ್ಬರು ಆಗಿಬಿಟ್ರೆ ತುಂಬ ಕಷ್ಟ ಆಗಿಬಿಡುತ್ತೆ. ಟೀಮನ್ನು ಬ್ಯಾಲೆನ್ಸ್ ಕೂಡ ಮಾಡೋಕ್ಕಾಗಲ್ಲ. ಆ ಬ್ಯಾಲೆನ್ಸ್ ಹಾಳಾಗಿಬಿಡುತ್ತೆ. ಈಗ ಸದ್ಯದಲ್ಲಿ ನಮ್ಮ ರಾಜ್ಯ ಕಾಂಗ್ರೆಸ್ನ ಪರಿಸ್ಥಿತಿ ಕೂಡ ಹಾಗೆ ಆಗಿಬಿಟ್ಟಿದೆ ನೋಡಿ. ಯಾವಾಗ ಕಾಂಗ್ರೆಸ್ನಲ್ಲಿ 135 ಶಾಸಕರು ಗೆದ್ದು ಬಂದರೂ ಆಗಲೇ ಅನುಮಾನ ಇತ್ತು, ಇದು ಯಾವತ್ತಿದ್ರೂ ಹಗ್ಗದ ಮೇಲೆ ನಿಂತು ಸರ್ಕಸ್ ಮಾಡಿದ ಹಾಗೆ ಇರುತ್ತೆ ಅಂತ. ಕಾಂಗ್ರೆಸ್ನಲ್ಲಿ ಕೆಲವರು ಹೊಸದಾಗಿ ಆಯ್ಕೆ ಆದಂಥ ಶಾಸಕರಿದ್ದಾರೆ. ಅವರೇನೋ ಸೈಲೆಂಟ್ ಆಗಿರಬಹುದು ಪಾಪ, ಆದರೆ ಅವ್ರಿಗಿಂತ ಜಾಸ್ತಿ ಹಿರಿಯ ನಾಯಕರಿದ್ದಾರೆ. ದಶಕಗಳಿಂದ ಕಾಂಗ್ರೆಸ್ಸಿಗೋಸ್ಕರ ದುಡಿದಂಥವರಿದ್ದಾರೆ. ಅವರೆಲ್ಲರನ್ನ ಕೂಡ ಒಟ್ಟಿಗೆ ಕರ್ಕೊಂಡು ಹೋಗೋದು ಅಂತ ಹೇಳಿದ್ರೆ ಫಾರ್ ಶೋರ್ ಅದು ಸುಲಭದ ಮಾತಂತೂ ಅಲ್ಲವೇ ಅಲ್ಲ. ವೀಕ್ಷಕರ, 135 ಶಾಸಕರಲ್ಲಿ ಯಾರಿಗೆ ಮಂತ್ರಿ ಸ್ಥಾನವನ್ನು ಕೊಡ್ತೀರಾ ಹೇಳಿ? ಯಾರನ್ನ ಬಿಡ್ತೀರಾ ಹೇಳಿ? ಸೊ ಇದು ಒಂಥರ ತುಂಬಾ ಕಷ್ಟದ ಕೆಲಸ. ಅದರ ನಡುವೆ DKಶಿ, ಅದೇ ರೀತಿ ಸಿದ್ದರಾಮಯ್ಯನವರ ಕೂರ್ಚಿ ಜಗಳ. ಆದ್ರೂ ಏನೇನೋ ಸರ್ಕಸ್ ಮಾಡಿ ಹಂಗೂ ಹಿಂಗೂ 2 ವರ್ಷ ಕಳೆದಿದ್ದಾಯ್ತು. ಆದರೆ ಈ 2 ವರ್ಷ ಒಂದು ಲೆಕ್ಕ ಆದ್ರೆ ಇನ್ನು ಮುಂದೆ ಇರುವಂಥದ್ದು ಇನ್ನೊಂದು ಲೆಕ್ಕ. ಕಾಂಗ್ರೆಸ್ ಹೈಕಮಾಂಡ್ಗೆ ನಿಜವಾದ ಅಗ್ನಿ ಪರೀಕ್ಷೆ ಈಗ ಶುರುವಾಗುತ್ತೆ ನೋಡಿ. DK ಶಿವಕುಮಾರ್ ಅವರು 2.5 ವರ್ಷ ಪಾಪ ಸುಮ್ಮನೆ ಇದ್ರು. ಸಿದ್ದರಾಮಯ್ಯನವರಿಗೆ ಯಾವ ತೊಂದರೆ ಕೂಡ ಕೊಡ್ಲಿಲ್ಲ ಅಂತ ಹೇಳಕ್ಕಾಗಲ್ಲ, ಆದ್ರೂ ಕೊಡ್ಲಿಲ್ಲ ಅಂತ ಇಟ್ಕೊಳ್ಳೋಣ. ಬಟ್ ಇನ್ನು ಮುಂದೆ DK ಶಿವಕುಮಾರ್ ಅವರ ಆಟ ಖಂಡಿತವಾಗ್ಲೂ ಬೇರೆನೇ ಇರುತ್ತೆ. ಹಾಗಾಗಿ ಈಗ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಶುರುವಾಗ್ಬಿಟ್ಟಿದೆ. ಮೊದಲೇ ಆರಂಭ ಆಗಿತ್ತು, ಈಗ ಒಂದು ಸ್ವಲ್ಪ ಜೋರಾಗಿ ನಡೀತಾ ಇದೆ. ಇದರಲ್ಲಿ ಸಿದ್ದರಾಮಯ್ಯನವರ ಬ್ಯಾಡ್ ಲಕ್ ಅಂದ್ರೆ ತುಂಬಾ ಅನ್ಎಕ್ಸ್ಪೆಕ್ಟೆಡ್ MLAಗಳು ಕೂಡ ಅವರ ವಿರುದ್ಧ ಈಗ ನಿಂತು ಬಿಟ್ಟಿದ್ದಾರೆ. ಕಾರಣ ಅವರ ಕ್ಷೇತ್ರಕ್ಕೆ ಯಾವುದೇ ಅನುದಾನ ಸಿಗ್ತಾ ಇಲ್ಲ ಅಂತ. ವೀಕ್ಷಕರೇ, ಸುರ್ಜೇವಾಲಾ ಅವರು 42 ಶಾಸಕರ ಜೊತೆಗೆ 1-to-1 ಸಭೆಯನ್ನು ನಡೆಸಿದ್ದಾರೆ. ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿ ಮತ್ತೆ ನಾನು ಸೋಮವಾರ ಬರ್ತೇನೆ ಅಂತ ಹೇಳಿ ಹೋಗಿದ್ರು. 7ನೇ ತಾರೀಕಿಗೆ ಮತ್ತೆ ಬಂದ್ರು. 3 ದಿನಗಳಲ್ಲಿ ಮತ್ತೆ 61 ಶಾಸಕರ ಜೊತೆಗೆ ಸಭೆಯನ್ನು ಕೂಡ ನಡೆಸೋರು ಇದ್ದಾರೆ. ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಹೀಗೆ ಮೊದಲ ದಿನ 24 ಶಾಸಕರನ್ನ ಕರೆದಿದ್ದಾರೆ. ಎಲ್ಲರದ್ದು ಒಂದೇ ಆರೋಪ, ಏನು? CM ಬದಲಾವಣೆ ಆಗಬೇಕು, ನಮಗೆ ಅನುದಾನ ಸಿಗ್ತಾ ಇಲ್ಲ ಅನ್ನೋದು. ಅಟ್ ದಿ ಸೇಮ್ ಟೈಮ್ ಮುಖ್ಯಮಂತ್ರಿ ಅದೇ ರೀತಿ ಉಪಮುಖ್ಯಮಂತ್ರಿಗಳು ದೆಹಲಿಗೆ ಪ್ರವಾಸವನ್ನ ಮಾಡಿದ್ದಾರೆ. ಸೊ ಇವೆಲ್ಲವನ್ನ ನೋಡ್ತಾ ಇದ್ರೆ ಆಷಾಢ ಕಳೆದು ಶ್ರಾವಣ ಬರುವಷ್ಟರಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಬಹುದಾ ಅನ್ನುವಂಥ ಅನುಮಾನ ಶುರುವಾಗಬಿಟ್ಟಿದೆ. ಹಾಗಾಗಿ ಅದೇ ಕಾರಣಕ್ಕೆ ಈಗ ಮೋಟಾ ಭಾಯ್ ಅವರು ಕೂಡ, ಅಮಿತ್ ಶಾ ಅವರು ಕೂಡ ಈಗ ಫೀಲ್ಡ್ಗೆ ಎಂಟ್ರಿ ಆಗಿರುವಂಥದ್ದು. ವೀಕ್ಷಕರೇ, ರಾಜಕೀಯದಲ್ಲಿ ಅವಕಾಶಗಳು ಅನ್ನುವಂಥದ್ದು ಕೆಲವೊಂದು ಬಾರಿ ಮಾತ್ರ ಸಿಗೋದು. ಸೊ ಅದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ಬೇಕಾಗತ್ತೆ. ಯಾವಾಗ ಶತ್ರು ಪಡೆಯಲ್ಲಿ ಕಿತ್ತಾಟ ಶುರುವಾಗುತ್ತೋ ಆಗ ಆ ಸೈನ್ಯವನ್ನ ಒಡೆಯುವಂಥದ್ದು ಬುದ್ಧಿವಂತಿಕೆ. ಸೊ ಈಗ ಅದೇ ಕೆಲಸಕ್ಕೆ ಮೋದಿಜಿ ಅಂಡ್ ಅಮಿತ್ ಶಾಜಿ ಅವರು ಕೈಯನ್ನ ಹಾಕಿರೋ ಹಾಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ರಾಜ್ಯ BJP ಒಳಗಡೆ ಸಮಸ್ಯೆ 100 ಇದೆ. ಆದ್ರೆ ಅವೆಲ್ಲವನ್ನ ಬದಿಗಿಟ್ಟು ಅಧಿಕಾರಕ್ಕೆ ಮತ್ತೆ ಬರೋದು ಹೇಗೆ ಅನ್ನುವಂಥದ್ದನ್ನು ಕೂಡ ಪ್ಲಾನ್ ಮಾಡ್ತಾ ಇರಬೇಕು. ಏನ್ ಮಾಡ್ತಾ ಇದಾರೋ ಗೊತ್ತಿಲ್ಲ, ಬಟ್ ಮಾಡ್ತಾ ಇರಬೇಕು. ಅದೇ ಕೆಲಸ ಈಗ BJP ಹೈಕಮಾಂಡ್ ಮಾಡ್ತಾ ಇದೆ. ಆ ಕೆಲಸವನ್ನ BJPಯ 2 ಹಿರಿಯ ನಾಯಕರ ಹೆಗಲಿಗೆ ಏರಿಸ್ಬಿಟ್ಟಿದಾರಂತೆ. ಒಬ್ರು ಪ್ರಹ್ಲಾದ್ ಜೋಶಿ, ಇನ್ನೊಬ್ರು ಸದಾನಂದ ಗೌಡ್ರು. ಸೊ ಈ ಇಬ್ಬರಿಗೆ ಈಗ BJP ಹೈಕಮಾಂಡ್ ಒಂದು ಟಾಸ್ಕ್ ಅನ್ನ ಕೊಟ್ಟು ಬಿಟ್ಟಿದೆ. ಯಾಕೆ ಇವರಿಬ್ಬರನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ? ಒಂದು, ಇಬ್ರು ಕೂಡ ಹಿರಿಯ ನಾಯಕರು, ಇನ್ನೊಂದು BJPಯಲ್ಲೂ ಕೂಡ 2 ಬಣ ಇದೆ. ಬಟ್ ಈ ಇಬ್ರು ಕೂಡ ಆ 2 ಬಣಗಳಲ್ಲಿ ಗುರುತಿಸ್ಕೊಂಡಿಲ್ಲ. ಇಬ್ರು ಕೂಡ ತಟಸ್ಥವಾಗಿ ಉಳ್ಕೊಂಡಿದ್ದಾರೆ. ಹಾಗಾಗಿ ಇವರನ್ನ ಅಮಿತ್ ಶಾ ಅವರು ಈ ಟಾಸ್ಕ್ಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಸೊ ಏನದು ಟಾಸ್ಕ್ ಅನ್ನೋದನ್ನ ನೋಡಿದ್ರೆ ನೋಡಿ, ಕಾಂಗ್ರೆಸ್ನಲ್ಲಿ CM ಬದಲಾವಣೆ ಕೂಗು ಬಹಳ ಜೋರಾಗ್ತಾ ಇದೆ. ಆದ್ರೆ ಸಿದ್ದರಾಮಯ್ಯನವರು ಹಾಗೆ ಅವರ ಬಣ ಇಲ್ಲಪ್ಪ, CM ಬದಲಾವಣೆಯ ಪ್ರಶ್ನೆನೇ ಇಲ್ಲ, 5 ವರ್ಷ ನಾನೇ CM ಅಂತ ಹೇಳ್ತಾ ಇದ್ದಾರೆ. ಈಗ ಏನಾದ್ರೂ ಹೈಕಮಾಂಡ್ CM ಬದಲಾಯಿಸೋದಕ್ಕೆ ಕೈಯನ್ನ ಹಾಕಿದ್ರು ಅಂತ ಇಟ್ಕೊಳ್ಳಿ, ಸಿದ್ದರಾಮಯ್ಯನವರು ಖಂಡಿತವಾಗ್ಲೂ ಕೂಡ ಸೀಟ್ ಅಂತೂ ಬಿಟ್ಕೊಡುವಂತಹ ಚಾನ್ಸಸ್ ಕಾಣಿಸ್ತಾ ಇಲ್ಲ. ಆಗ ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ಕೋಲಾಹಲ ಶುರು ಆಗಬಿಡತ್ತೆ. ಆಗ ಅಫ್ಕೋರ್ಸ್ ಕಾಂಗ್ರೆಸ್ನ ಒಂದು ಟೀಮ್ ಸಿದ್ದರಾಮಯ್ಯನವರ ವಿರುದ್ಧ ತಿರುಗಿ ಬಿದ್ದೇ ಬೀಳುತ್ತೆ.
ಅವರು ತಿರುಗಿ ಬಿದ್ದಾಗ ಕಾಣಿಸೋದೇನು? ಬೇರೆ ಆಪ್ಷನ್ ಇಲ್ಲ, ಕಮಲ ಕಾಣಿಸುತ್ತೆ. ಅವರನ್ನು ಒಂದು ಸ್ವಲ್ಪ ಓಲೈಸಿದ್ರು ಕೂಡ ಆ ಸಂದರ್ಭದಲ್ಲಿ ಅವರನ್ನ ಬಿಜೆಪಿಗೆ ಎಳ್ಕೊಂಡು ಬಿಡಬಹುದು. ಸೊ ಇದಕ್ಕೆ ಈಗ ಅಮಿತ್ ಶಾಜಿ ಅವರು ರೆಡಿ ಆಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ವೀಕ್ಷಕರಾದ್ರೆ ಇಲ್ಲಿ ಬಿಜೆಪಿ ವಿಚಾರಕ್ಕೆ ಬಂದಾಗ ಇನ್ನೊಂದು ಸಮಸ್ಯೆ ಇದೆ. ಏನು? ಬಿಜೆಪಿ ಈಗಾಗಲೇ ಜೆಡಿಎಸ್ ಜೊತೆಗೆ ಮೈತ್ರಿಯನ್ನ ಮಾಡ್ಕೊಂಡಿದೆ. ಜೆಡಿಎಸ್ ಹಾಗೆ ಕಾಂಗ್ರೆಸ್ ನೋಡಿದ್ರೆ ಹಾವು ಮುಂಗುಸಿ ತರ ಆಡ್ತಾ ಇವೆ. ಹೀಗಿರಬೇಕಾದ್ರೆ ಹಾವು ಮತ್ತು ಮುಂಗುಸಿಯನ್ನ ಒಟ್ಟಿಗೆ ಬಿಟ್ರೆ ಏನಾಗತ್ತೆ? ದೊಡ್ಡ ಯುದ್ಧ ಶುರು ಆಗಿಬಿಡತ್ತೆ. ಜೆಡಿಎಸ್ ಬಿಜೆಪಿಯಿಂದ ದೂರ ಆಗುವಂತಹ ಚಾನ್ಸಸ್ ಕೂಡ ಬರಬಹುದು. ಸೊ ನನ್ನ ಪ್ರಕಾರ ಬಿಜೆಪಿ ಆ ತಪ್ಪನ್ನ ಮಾಡಬಾರದು. ಕಾಂಗ್ರೆಸ್ನ ಈ ಗಲಾಟೆಯಲ್ಲಿ ಬಿಜೆಪಿ ಆಡಿಯನ್ಸ್ ಆಗಿ ನೋಡ್ತಾ ಇರ್ಬೇಕಷ್ಟೇ. ಹೆಂಗಿದ್ರು 2 ವರ್ಷ ಮತ್ತೆ ಚುನಾವಣೆ ಬರುತ್ತೆ. ಆಗ ಬಿಜೆಪಿ ಹಾಗೆ ಜೆಡಿಎಸ್ ಜೊತೆಯಾಗಿ ಚುನಾವಣೆ ಎದುರಿಸಿದ್ರೆ ಖಂಡಿತವಾಗ್ಲೂ ಕರ್ನಾಟಕದಲ್ಲಿ ಸರ್ಕಾರವನ್ನ ರಚಿಸಬಹುದು. ಗೊತ್ತಿಲ್ಲ ಏನಾಗುತ್ತೋ ಅಂತ. ಅಂಡ್ ಅದಕ್ಕಿಂತ ಮುಂಚೆ ರಾಜ್ಯ ಬಿಜೆಪಿಯಲ್ಲೂ ಕೂಡ ಬಹಳಷ್ಟು ಬದಲಾವಣೆ ಆಗಬೇಕು. ಈ ಹಿಂದಿನ ಎಪಿಸೋಡ್ಗಳಲ್ಲಿ ಕೂಡ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೆ, ಒಗ್ಗಟ್ಟು ಬಹಳ ಇಂಪಾರ್ಟೆಂಟ್. ಒಗ್ಗಟ್ಟಾಗಿ ಹೋರಾಡಿದ್ರೆ ಮಾತ್ರ ಅದು ಏನೇ ಆಗಲಿ ಗೆಲ್ಲೋದಕ್ಕೆ ಆಗುವಂಥದ್ದು. ಹಾಗಂತ ಸಿದ್ದರಾಮಯ್ಯನವರು ಸುಮ್ಮನೇನು ಕೂತಿಲ್ಲ. ದೆಹಲಿಗೆ ಹೋಗಿ ಅಲ್ಲಿ ಕರ್ನಾಟಕದ ನಾಯಕತ್ವದ ಪ್ರಶ್ನೆ ಮತ್ತೆ ಬರಬಾರದು ಅಂತ ಖಡಕ್ ಆಗಿ ಹೇಳ್ತಾ ಇದ್ದಾರೆ. ಡಿ.ಕೆ.ಶಿ ಮುಂದೆಯೇ ನಾನು 5 ವರ್ಷ ಸಿಎಂ ಅಂತ ಅವರ ಕೈಯನ್ನ ಎತ್ತಿ ಹೇಳ್ತಾರೆ. ನಾನು ಇವನು ಚೆನ್ನಾಗೇ ಇದ್ದೀವಿ ನೋಡಪ್ಪ. ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ಹೀಗೆ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಏನೇನು ಬೇಕೋ ಎಲ್ಲವನ್ನು ಕೂಡ ಪಾಪ ಮಾಡ್ತಾ ಇದ್ದಾರೆ ಇಬ್ರು ಕೂಡ. ನೋಡೋಣ. ಆಗ್ಲೇ ಹೇಳಿದ ಹಾಗೆ ಆಷಾಢ ಕಳೆಯುವಷ್ಟರಲ್ಲಿ ರಾಜ್ಯಕ್ಕೆ ಏನೋ ಒಂದು ಒಳ್ಳೆ ಸುದ್ದಿ ಬರುತ್ತೆ ಅನ್ನುವಂತಹ ಹೋಪ್ ಅಂತೂ ಕರ್ನಾಟಕದ ಜನತೆಗೆ ಈಗ ಇದೆ. ನೀವು ಕೂಡ ಕಾಯ್ತಾ ಇದ್ದೀರಾ? ನಿಮಗೇನನ್ಸುತ್ತೆ? ಏನಾಗಬಹುದು? ಬದಲಾವಣೆಗಳಾಗಬಹುದಾ? ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.